ಈ ವ್ಯಕ್ತಿಯನ್ನು ಮಾತ್ರ ಬಾಸ್ ಎಂದು ಕರೆಯುತ್ತಾರೆ ಬಾಸ್. ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ನನಗೆ ಪ್ರೆಸ್ ಮಾಡಿ. ಯಶ್ ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. KGF 2 ಅವರ ಬದುಕನ್ನೇ ಬದಲಾಯಿಸಿದೆ. ಅವರನ್ನು ಎಲ್ಲರೂ ಗುರುತಿಸುತ್ತಾರೆ. ಕನ್ನಡ ಮಾತ್ರವಲ್ಲದೆ ವಿದೇಶದಲ್ಲೂ ಅವರಿಗೆ ಹೆಸರು ಮಾಡಿದ್ದಾರೆ. ಯಶ್ ಅವರನ್ನು ಅಭಿಮಾನಿಗಳು ಬಾಸ್ ಎಂದು ಕರೆಯುತ್ತಾರೆ. ಆದರೆ ಯಶ್ ಅವರು ಒಂದೇ ಒಂದು ವ್ಯಕ್ತಿಯನ್ನು ಮಾತ್ರ ಬಾಸ್ ಎಂದು ಕರೆಯುತ್ತಾರೆ. ಅವರು ಯಶ್ ಜೀವನದ ತುಂಬ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರು ಯಾರು ಎಂಬುದು ನೋಡೋಣ ಬನ್ನಿ. ಯಶ್ ಅವರ ಜೀವನದಲ್ಲಿ ಅವರ ತಂದೆ ತಾಯಿಗೆ ಸಾಕಷ್ಟು ಪಾತ್ರ ವಹಿಸಿದ್ದಾರೆ. ಯಶ್ ತಂದೆ ಈ ಮೊದಲು ಬಸ್ ಡ್ರೈವರ್ ಆಗಿದ್ದರು. ಯಶ್ ಅವರು ತಂದೆಯನ್ನು ಸಾಕಷ್ಟು ಗೌರವಿಸುತ್ತಾರೆ. ಅವರ ತಂದೆಗೆ ಬಾಸ್ ಎಂದು ಮೊದಲ ಬಾರಿ ಕರೆದಿದ್ದು ಆ ಸಂದರ್ಭ ಯಾವಾಗ? ಮಗ ಹಾಳಾಗಬಾರದು ಅನ್ನೋದು ತಂದೆಯ ಆಸೆ. ಗೋಲಿ ಆಡಿ ಬೆಳೆದವರು ನಾವು, ಇದನ್ನು ಆಡಬಾರದು ಎಂದು ನನ್ನ ತಂದೆಯ ಉದ್ದೇಶ ಆಗಿತ್ತು ಎಂದು ಹೇಳಿದ್ದಾರೆ. ನಂತರ ಮಗ ಹಾಳಾಗಬಾರದು ಎಂಬ ಭಯ ಅವರದಾಗಿತ್ತು. ನನ್ನ ತಂದೆಯ ಫ್ರೆಂಡ್ ಟೈಗರ್ ಎಂದೇ ಕರೆಯುತ್ತಾ ಇದ್ದರು. ಒಂದು ದಿನ ತಂದೆ ಡ್ಯೂಟಿಗೆ ಹೋಗಿದ್ದರು. ನಾನು ಗೋಲಿ ಆಡ್ತಾ ಇದ್ದೆ, ಸಾಕಷ್ಟು ಗೆಲ್ತಾ ಇದ್ದೆ. ಆಗ ನನಗೆ ಏಟು ಬಿತ್ತು. ನೋಡಿದರೆ ಬಾಸ್ ನಿಂತಿದ್ದರು ಎಂದಿದ್ದಾರೆ ಯಶ್. ಹಾಗಾದರೆ ಬಾಸ್ ಎಂದು ಅವರ ತಂದೆಯನ್ನು ಇದರ ಮೂಲಕ ಬಾಸ್ ಎಂದು ಕರೆದಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಅವರವರ ಬಾಸ್ ಅವರವರ ತಂದೆ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು.